ನನ್ನ ಹೆಸರು ದುಷ್ಯಂತ್ ಅಂತ ಮ್ಯಾಮ್. ಈ ಸಲ ನಮಗೆ ಫೇವ್ರೇಟ್ ಅಂದ್ರೇನೆ ಗಿಲ್ಲಿ ಮ್ಯಾಮ್. ಗಿಲ್ಲಿಗೆ ಬಿಟ್ರೆ ಯಾರಿಲ್ಲ. ಗಿಲ್ಲಿ ಅಂದ್ರೆ ಯಾಕೆ ಇಷ್ಟ ಅಂದ್ರೆ ಅವನು ಅಂದ್ರೆ ನಾನು ಮಂಡ್ಯದಿಂದ ಬಂದಿರೋದು, ಅದಕ್ಕೂ ಒಂದು ಕಾರಣ. ಅದು ಬಿಟ್ರೆ ಈ ಸಲ ಕಾಂಪಿಟೇಷನ್ ಇಲ್ಲ. ಎಲ್ಲ ಸಲ ಕಾಂಪಿಟೇಷನ್ ಅಂದ್ರೆ ಟಾಪ್ 5ಗೆ ಯಾರ್ಯಾರು ಹೋಗ್ತಾರೆ. ಲೈಕ್ ಓಸಲಿ ಯಾರ್ಯಾರು ಇದ್ರು, ಮಂಜಣ್ಣ, ರಜತ್, ಚೈತ್ರ, ಆಮೇಲೆ ಇವರು ಯಾರೋ ಮೋಕ್ಷಿತಾ, ತ್ರಿವಿಕ್ರಮ್, ಹನುಮಂತು, ಅವರೆಲ್ಲ ಅಂದ್ರೆ ಟಾಪ್ 5ಗೆ ಇವರು ಹೋಗ್ಬೋದು ಅಂತ ಆ ಥರ ಇರ್ತಿತ್ತು. ಆದರೆ ಈ ಸಲ ಏನಾಗ್ಬಿಟ್ಟಿದೆ ಅಂದ್ರೆ ಕಾಂಪಿಟೇಷನೇ ಇಲ್ಲ ಅಲ್ಲಿ. ಗಿಲ್ಲಿ ಬಿಟ್ರೆ ಇನ್ಯಾರು ಆ ಥರ ಕಾಣಿಸ್ತಾನೆ ಇಲ್ಲ. ಅದಕ್ಕೇನೆ ಅವ್ರು ಏನು ಮಾಡಿದ್ದಾರೆ, ಚೈತ್ರ ಮತ್ತೆ ರಜತ್ನ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಕೊಡ್ಸಿದ್ದಾರೆ. ಕಿರಿಕ್ ಮಾಡೋದು ಅಂದ್ರೆ ಅಶ್ವಿನಿ ಅವ್ರು ಮಾಡ್ತಿದ್ರು, ಆದ್ರೆ ಅವ್ರ ಫ್ರೆಂಡ್ ಜಾನ್ವಿ ಅವ್ರು ಹೋದಾದ್ಮೇಲೆ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇವಾಗೇನು ಅಷ್ಟು ಇದು ಮಾಡ್ತಿಲ್ಲ ಅವರು. ರಜತ್ ಮತ್ತೆ ಚೈತ್ರ ಫೈರ್ ಬ್ರ್ಯಾಂಡ್ ಅನ್ಸುತ್ತಾ ಅವರು? ರಜತ್ ಅನ್ಸುತ್ತೆ. ಚೈತ್ರ ಅವರು ಸುಮ್ಮನೆ ಬೇಕು ಅಂತಾನೆ ಜಾಸ್ತಿ ಕಿರಿಕ್ ಮಾಡ್ತಾ ಇರ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಹೆವಿ ಬಿಲ್ಡಪ್ ರಾಣಿ, ಈ ತರ ಬಿಲ್ಡಪ್ ರಾಜ ಯಾರಿರ್ಬೋದು? ಬಿಲ್ಡಪ್ ಪ್ರಾಣಿ ಅಂತ ಬಂದ್ರೆ ಸ್ಪಂದನ ಅನ್ಸುತ್ತೆ ಮ್ಯಾಮ್. ಯಾಕಂದ್ರೆ ಅವಳು ಏನು ಮಾಡಲ್ಲ, ಸುಮ್ಮನೆ ಇದ್ದಾರೆ ಅಂತ ಅನ್ಸುತ್ತೆ ನನ್ನ ಒಪಿನಿಯನ್. ಅದು ಡವ್ ರಾಜ ಅಂದ್ರೆ ಗಿಲ್ಲಿನೇ ಆಗಿರ್ತಾನೆ. ಯಾಕಂದ್ರೆ ಅವನು ಎಲ್ಲಾರ ತನೂ ಡವ್ ಮಾಡಕ್ಕೆ ಅಂತಾನೆ ಹೋಗ್ತಾನೆ, ಸುಮ್ಮನೆ ಕಾಮಿಡಿಯಾಗಿ. ಸೊ ನನ್ನ ಹೆಸರು ಮಂಜುನಾಥ್ ಅಂತ. ಸೊ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ನನಗೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ಸೊ ಅಲ್ಲಿ ಹೇಳ್ಬೇಕಂದ್ರೆ ನನಗೆ ಕಂಟೆಸ್ಟೆಂಟ್ ಚೆನ್ನಾಗಿರೋದು, ಇಷ್ಟ ಇರೋದು ಗಿಲ್ಲಿ ಅಂತ. ಡೆವಿಲ್ ಪಿಕ್ಚರಲ್ಲಿ ಗಿಲ್ಲಿ ಬಂದಿದ್ದ. ಸೊ ನೋಡಿ ಸ್ವಲ್ಪ ಇನ್ನೂ ಇದಾಯಿತು. ಸೊ ನಾನು ಲೇಕ್ ಮಾಡೋದು ಗಿಲ್ಲಿನೇ. ನೆಕ್ಸ್ಟು ಇನ್ನೊಂದು ಮೊದಲು ಇನ್ನೊಬ್ರು ಇದ್ದಾರೆ ಗಿಲ್ಲಿ ಜೊತೆ ಫೈಟಿಂಗ್ ಆಡ್ತಿರಲ್ಲ, ಅಶ್ವಿನಿ ಗೌಡ. ಮೊದಲು ಅವರು ಅಶ್ವಿನಿ ಗೌಡ ಫುಲ್ ಫೈಟು ಜಗಳ ಮಾಡ್ಕೊಂಡೆಲ್ಲ ಇದ್ರು ಗಿಲ್ಲಿ ಜೊತೆ. ಆಮೇಲೆ ಇವಾಗ ಫ್ರೆಂಡ್ಲಿ ಆಗ್ಬಿಟ್ಟವ್ರೆ. ಸೊ ಅದೊಂದು ಇಷ್ಟ ಆಯಿತು. ಈ ಸಾರಿ ಯಾರು ಬಿಗ್ ಬಾಸ್ ಒಳಗಡೆ ವಿನ್ ಆಗಬಹುದು? ಸೊ ಈ ಸರಿ ವಿನ್ ಆಗ್ಬೋದು ಅಂದರೆ ಗಿಲ್ಲಿ ಅಂತಲೇ ಟಾಪಲ್ಲಿ ತೊಗೊಳ್ಬೋದು. ಯಾಕಂದರೆ ಹನುಮಂತು ಇದನ್ನಲ್ಲ, ಅವನು ಪಂಚ ಹಾಕೊಂಡು ಬಂದು ಅವನ ಥರನೇ ಸೇಮ್ ಹಳ್ಳಿ ಥರನೇ ಬಂದು ಅವನು ವಿನ್ ಆದ. ನನಗೆ ಇವನೇ ಯಾಕೆ ವಿನ್ ಆಗ್ಬಾರ್ದು? ಸೊ ಅದಕ್ಕೋಸ್ಕರ ಇಷ್ಟ ಅಂತಲ್ಲ, ಅಲ್ಲೆಲ್ಲ ಸ್ವಲ್ಪ ಕಾಮಿಡಿ, ಆಮೇಲೆ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಎಲ್ಲ ಬರೀ ಗಿಲ್ಲಿದೇ ಓಡ್ತಾಯಿದೆ. ನನ್ನ ಫೋನಲ್ಲಿ ಬರೀ ಅವನು ಹಿಂಗೆ ಹೇಳ್ದ, ಇವನು ಹಿಂಗೆ ಹೇಳ್ದ ಅಂತ. ಗಿಲ್ಲಿಯವ್ರ ಜೊತೆ ಕಾವ್ಯ ಅವರು ಇರ್ತಿದ್ರು, ಫ್ರೆಂಡ್ಶಿಪ್ ಬಗ್ಗೆ ಗೊತ್ತಲ್ವಾ? ಗೊತ್ತು. ಇವಾಗ ಅವರು ಸ್ವಲ್ಪ ಜಗಳ ಮಾಡ್ಕೊತಿದ್ದಾರೆ. ಅದೇನಂದರೆ ಇವ್ನು ಫಸ್ಟ್ ಗಿಲ್ಲಿ ಇರಿಟೇಟ್ ಮಾಡ್ತಾನೆ. ಅವಳು ಮಲಗಿರ್ಬೇಕಾರೆ ಬಂದು ಗಿಲ್ಲಿ ಎದೋಳು ಇರಿಟೇಟ್ ಮಾಡೋಕೆ ಹೋಗ್ಬೇಡ್ದು. ಸೊ ಅವ್ರದ್ದು ಏನಾದ್ರು ಪರ್ಸನಲ್ ಇರ್ತದೆ, ತಲೆನೋವು ಇರ್ತದೆ, ಆ ತಲೆನೋವು ಇರುತ್ತೆ, ಅವ್ರದ್ದು ಏನೋ ಪರ್ಸನಲ್ ಇರುತ್ತೆ, ಅದನ್ನ ಅವ್ರು ಗಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಅಶ್ವಿನಿ ಗೌಡ ಅವ್ರು ಯಾವಾಗ್ಲೂ ಕಿರಿಕ್ ಮಾಡ್ತಿರ್ತಾರೆ. ಏನಾದ್ರೂ ಒಂದ್ ಸ್ವಲ್ಪ ಮಾತು ಬಂದ್ರೆ ಟ್ರಿಗರ್ ಆಗ್ಬಿಡ್ತಾರೆ. ಅವ್ರದ್ದು ಹೆಂಗ್ ಅನ್ಸುತ್ತೆ ಆಟ ನಿಮ್ಗೆ? ಚೆನ್ನಾಗಿರುತ್ತೆ.